ಎಸ್ ಬೆಂಬೆಡದ ವಿವಾದ ಚರ್ಚೆಯನ್ನ ಮುಂದುವರಿಸ್ತಾ ಪ್ರೊಫೆಸರ್ ಮಹೇಶ್ ಚಂದ್ರ ಗುರು ಅವರೇ, ಈಗ ರಾಮ ಸನಾತನದ ಸಂಕೇತ ಅಂತ ಕರೆಸ್ಕೊಳ್ತಾರೆ. ಈಗ ಎಲ್ಲಿ ನೋಡಿದ್ರೂ ಕೂಡ ನಾವು ಸನಾತನದ ವಿಚಾರದ ಬಗ್ಗೆನೇ ಮಾತುಗಳು ಕೇಳ್ತಾ ಇದ್ದೀವಿ, ಸಂಭ್ರಮಿಸ್ತಾ ಇದ್ದಾರೆ. ತಾವು ಹೇಗೆ ಇದನ್ನ ನೋಡ್ತಾ ಇದ್ದೀರಿ? ನೋಡಿ, ಸನಾತನ ಧರ್ಮವನ್ನ ಈಗ ಮರು ವ್ಯಾಖ್ಯಾನ ಮಾಡ್ತಕ್ಕಂಥ ಸಂದರ್ಭ ಬಂದಿದೆ. ಯಾವ ರೀತಿ? ಸನಾತನ ಅಂದ್ರೇನು? ಆದಿ ಧರ್ಮ, ಪೂರ್ವ ಧರ್ಮ, ಹಿರೀಕರ ಧರ್ಮ, ಹಿರಿಯರ ಧರ್ಮ, ನಮ್ಮ ಪೂರ್ವಜರು ಕಟ್ಟಿ ಬೆಳೆಸಿದಂಥ ಧರ್ಮ ಅಂತ. ನನ್ನ ಪ್ರಕಾರ ಸನಾತನ ಧರ್ಮ ಅಂದ್ರೆ ಆರ್ಯರು ಭಾರತವನ್ನ ಪ್ರವೇಶ ಮಾಡೋದಕ್ಕಿಂತ ಮೊದಲು ಇದ್ದಂತ ಸಿಂಧೂ ಕಣಿವೆ ನಾಗರಿಕತೆ ಕಾಲ. ಅದು ಧರ್ಮರಹಿತವಾದ ನಾಗರಿಕತೆ, ಜಾತಿ ಮುಕ್ತವಾದ ನಾಗರಿಕತೆ, ಲಿಂಗಭೇದ ಮುಕ್ತವಾದಂಥ, ಭಿನ್ನ ಭೇದಗಳಿಂದ ಮುಕ್ತವಾದಂಥ ನಾಗರಿಕತೆ. ಅಂತಹ ಸನಾತನ ಧರ್ಮ ನಮಗೆ ಬೇಕು. ಆರ್ಯರು ಬರುವುದಕ್ಕಿಂತ ಮುಂಚಿತವಾಗಿದ್ದಂಥ ಸನಾತನ ಧರ್ಮ ಬೇಕು. ಎಲ್ಲರಿಗೂ ಶ್ರೇಯಸ್ಸನ್ನ ಕೊಟ್ಟಂತ ಧರ್ಮ ಅದು. ಈಗ ಸನಾತನಿ ನಮ್ಮ ಪೂರ್ವಜ ಅಂತ ಕರೆಸಿಕೊಳ್ಳುವಂತಹ ಶ್ರೀರಾಮಚಂದ್ರನ ಮಂದಿರ ನಿರ್ಮಾಣ ಆಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಅದಕ್ಕಾಗಿ ಆತನಿಗೊಂದು ಮಂದಿರ ಬೇಕು ಎನ್ನುವಂತ ಬೇಡಿಕೆ ಅನ್ನೋದು ಭಕ್ತರ ಮಾತು. ಒಬ್ಬ ಸನಾತನಿಯಾಗಿ ರಾಮನನ್ನ ನೋಡ್ತೀರಾ, ನಮ್ಮ ಪೂರ್ವಜ ಅಂತ ಒಪ್ಪಿಕೊಳ್ತೀರಾ? ನಾನೊಂದು ವಿಷಯ ಹೇಳ್ಬೋದಾ? ಈ ಆರ್ಯನ್ ಇನ್ವೇಷನ್ ಬರ್ತೀನಿ ಮನೀಶ್ ಪ್ರೊಫೆಸರ್ ಆದ ತಕ್ಷಣ ಬರ್ತೀನಿ ಮನೀಶ್. ಮೊನ್ನೆ ದೇವನೂರು ಮಹಾದೇವ್ ಅವರು ಹೇಳಿ ಪ್ರೊಫೆಸರ್. ಮೈಸೂರಿನ ಸಭೆಯಲ್ಲಿ ಮಾತಾಡ್ತಾ ಹೇಳಿದ್ರು, ಬಹುತೇಕ ರಾಮ ಮಂದಿರಗಳು ಜೂಜುಕೋರರ ಕೇಂದ್ರಗಳಾಗಿ ಪರಿವರ್ತನೆಗೊಂಡಿವೆ ಅಂತ ಹೇಳಿದ್ರು. ಸತ್ಯ ಕೂಡ ಅದು. ಈ ರಾಮ ಮಂದಿರ ಕೂಡ ಜೂಜುಕೋರರ, ಜಾತಿವಾದಿಗಳ, ಮತಾಂಧರ, ಕೋಮುವಾದಿಗಳ ಆಶ್ರಯ ತಾಣ ಆಗಬಾರದು. ಸನಾತನ ಧರ್ಮದಂತೆಯೇ ಎಲ್ಲ ಭಾರತೀಯರ ಶ್ರೇಯಸ್ಸಿಗೆ ಪೂರಕವಾದ ಮಂದಿರ ಆಗ್ಬೇಕು ಅಂತಕ್ಕಂಥದ್ದು ನಮ್ಮ ಸದಾಶಯ. ಹಾಗಾಗಿ ಈಗಾಗಲೇ ಕೆಲವು ಕಡೆ ನಡೀತಾ ಇದೆ, ಚಳವಳಿ ಶುರುವಾಗಿದೆ. ಇವತ್ತಿನ ಪೀಳಿಗೆಯ ಆದಿವಾಸಿಗಳು, ಮೂಲ ನಿವಾಸಿಗಳು ನಮ್ಗೆ ರಾಮ ಮಂದಿರ ಬೇಡ, ನಾವು ಅದನ್ನ ಬುದ್ಧ ಮಂದಿರವನ್ನಾಗಿ ಪರಿವರ್ತನೆ ಮಾಡ್ತೀವಿ ಅಂತ ಹೊರಟಿದ್ದಾರೆ. ಅದು ಮಾಡ್ತಾನೆ ಇದ್ದಾರೆ, ಅದು ಅವರ ಧಾರ್ಮಿಕ ಹಕ್ಕು. ಹಾಗಾಗಿ ನಾವು ಏನಪ್ಪ ಬಯಸ್ಬೇಕು ಅಂದ್ರೆ ತಾರತಮ್ಯ ರಹಿತವಾದ ಭಾರತ, ಶೋಷಣಾ ಮುಕ್ತ ಭಾರತ. ಅಂತ ಭಾರತಕ್ಕೆ ಒಳ್ಳೆ ನಾಯಕತ್ವ ಬೇಕು, ರಾಮ ಆದರ್ಶ ಆಗಬೇಕು ಅಂತ ನಮ್ಮ ಆಸೆ. ರಾಮನ ಬಗ್ಗೆ ಭರವಸೆ ಇದೆ, ಆದ್ರೆ ರಾಮ ಭಕ್ತರ ಬಗ್ಗೆ ನಮ್ಗೆ ಭರವಸೆ ಇಲ್ಲ. ಮಂದಿರ ಆದ್ಮೇಲೆ ಭಕ್ತಿ ಭಾವ, ಅದರೊಂದಿಗೆ ರಾಮ ಭಕ್ತರಲ್ಲೂ ಕೂಡ ರಾಮನ ಗುಣಗಳು ಬರಬಹುದೇನೋ? ಪ್ರೊಫೆಸರ್, ಒಂದು ಕ್ವಿಕ್ ಬ್ರೇಕ್ ನ ಸಮಯ ಆಗ್ತಾ ಇದೆ. ಬ್ರೇಕ್ ಆದ್ಮೇಲೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಪಡಿತೀನಿ. ಅತಿಥಿಗಳೊಂದಿಗೆ ಚರ್ಚೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.